ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೇರಿ ಅವರ ಯೂಟ್ಯೂಬ್ ಚಾನಲ್. ಏನು ಅಗ್ರಿಕೇಟ್ ಕಂಪ್ನಿಗಳಿದೆಯಲ್ಲ, ಬೈಕ್ ಟ್ಯಾಕ್ಸ್ ಇದು ಓಲಾ, ಊಬರ್, ರಾಪಿಡೋ, ಈ ಮೂರು ಕಂಪ್ನಿಗಳು ನಾ ಹೇಳೋ ಕೆಲವೊಂದು ರೂಲ್ಸ್ನ ಜಾರಿಗೆ ಮಾಡಿದರೆ ಖಂಡಿತ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳು ಮುಂದೆ ನೆಮ್ಮದಿಯಾಗಿ ಕೆಲಸ ಮಾಡ್ಬೋದು, ಟೆನ್ಷನ್ ಇಲ್ದಂಗೆ, ಭಯ ಇಲ್ದಂಗೆ ಡ್ಯೂಟಿ ಮಾಡ್ಬೋದು. ಅವ ಯಾವ ರೂಲ್ಸು, ಅವು ತಂದರೆ ಎಷ್ಟೆಲ್ಲ ಲಾಭ ಇದೆ, ಏನೆಲ್ಲ ಹೆಲ್ಪ್ ಆಗುತ್ತೆ ರೈಡರ್ಗಳಿಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಮಾಹಿತಿನ ಈ ವಿಡಿಯೋದಲ್ಲಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಡೆಲಿವರಿ ಬಾಯ್ಸ್ ಆಗಿಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋ ನಿಮಗೋಸ್ಕರ ಮಾಡ್ತಾ ಇರ್ತೀವಿ. ಹೀಗೆ ನೀವು ಸಪೋರ್ಟ್ ಮಾಡಿದ್ರೆ ನಾವು ವಿಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಮಾಡಿದ್ರಲ್ಲ ಸಬ್ಸ್ಕ್ರೈಬ್. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಹೇಳ್ತಕ್ಕಂಥ ರೂಲ್ಸ್, ಏನು ಕಸ್ಟಮರ್ಗಳು ಫೇಕ್ ಆರ್ಡರ್ ಮಾಡ್ತಾರಲ್ವಾ, ಈ ಒಂದು ಫೇಕ್ ಆರ್ಡರ್ ಮಾಡೋರಿಗೆ ಕಂಪ್ಲೀಟಾಗಿ ಆ್ಯಪ್ನ ಡಿಲೀಟ್ ಮಾಡಬೇಕು, ಅವ್ರ ಅಕೌಂಟ್ನ ಲಾಕ್ಔಟ್ ಮಾಡಬೇಕು. ಏನೋ ಒಂದು ಅಗ್ರಿಕೇಟ್ ಕಂಪ್ನಿಗಳು ಇದವಲ್ಲ, ಅವ್ರಿಗೆ ಗೊತ್ತಿರುತ್ತೆ ಅವ್ರಿಗೆ ಯಾವ ಕಸ್ಟಮರು ಜೆನ್ಯೂನ್ ಇದ್ದಾನೆ, ಯಾವ ಕಸ್ಟಮರ್ ಫೇಕ್ ಆರ್ಡರ್ ಆಗ್ತಾರೆ ಅಂತ ಆ ಕಂಪ್ನಿಗಳಿಗೆ ಗೊತ್ತು. ರೈಡರ್ಗಳಿಗಿಂತ ಆ ಕಂಪ್ನಿಯವನಿಗೆ ಗೊತ್ತು. ಯಾಕೆಂದರೆ ಕಂಪ್ನಿಯಲ್ಲಿ ಯಾವ ಕಸ್ಟಮರ್ ರೆಗ್ಯುಲರ್ ಬುಕ್ ಮಾಡ್ತಾ ಇರ್ತಾರೆ, ಇವನ ಕಡೆ ಎಷ್ಟು ಆರ್ಡ್ರು ಟ್ರಾವೆಲ್ ಆಗಿದೆ, ಎಷ್ಟು ಆರ್ಡ್ರು ಕ್ಯಾನ್ಸಲ್ ಆಗಿದೆ ಅನ್ನೋದು ಪ್ರತಿಯೊಂದು ಡೀಟೇಲೂ ಕಂಪ್ನಿಲಿ ಇರುತ್ತೆ. ಅವರೊಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಅವ್ರು ಎಷ್ಟು ರೈಡ್ ಮಾಡಿದ್ದಾರೆ, ಎಷ್ಟು ಕ್ಯಾನ್ಸಲೇಷನ್ ಆಗಿದೆ, ಎಷ್ಟು ಡೆಲಿವರಿ ಆಗಿದ್ದಾರೆ, ಎಲ್ಲ ಥರ A to Z ಡೀಟೇಲ್ಸ್ ಕಂಪ್ನಿಯಲ್ಲಿ ಇರುತ್ತೆ. ರೈಡರ್ಗೆ ಏನೂ ಗೊತ್ತಿರಲ್ಲ. ರೈಡರ್ ಬುಕ್ಕಿಂಗ್ ಆಗುತ್ತೆ, ಕಸ್ಟಮರ್ ಕಡೆಯಿಂದ ಅಕ್ಸೆಪ್ಟ್ ಮಾಡ್ಕೊತಾರೆ, ಹೋಗ್ತಾರೆ ಅಷ್ಟೇ. ರೈಡರ್ಗೆ ಯಾವುದೇ ಒಂದು ಕಸ್ಟಮರ್ದು ಏನೂ ಇನ್ಫಾರ್ಮೇಷನ್ ಗೊತ್ತಿರಲ್ಲ. ಬಟ್ ಕಂಪ್ನಿಗೆ ಎಲ್ಲ ಡೀಟೇಲ್ಸ್ ಗೊತ್ತಿರೋದ್ರಿಂದ ಇವರು ಫಾಲೋ ಮಾಡಬೇಕು. ಎಲ್ಲ ಟೆಕ್ನಾಲಜಿ ಬಂದಿದೆ, ಯೂಸ್ ಮಾಡಬೇಕು. ಇವನು ಫೇಕ್ ಕಸ್ಟಮರ್ ಇದ್ದಾನ, ಜೆನ್ಯೂನ್ ಕಸ್ಟಮರ್ ಇದ್ದಾನ ಅಂತ. ಫೇಕ್ ಕಸ್ಟಮರ್ ಪದೇ ಫೇಕ್ ಆರ್ಡರ್ ಆಗ್ತಾ ಇದ್ದಾನ, ರೈಡರ್ಗಳಿಗೆ ತೊಂದರೆ ಕೊಡ್ತೇನಾ, ಕ್ಯಾನ್ಸಲೇಷನ್ ಮಾಡ್ತೇನಾ, ಇಲ್ಲೇನಾದ್ರು ಇವನ ಕಡೆಯಿಂದ ಕಿರಿಕಾಗಿದೆ ರೈಡರ್ಗಳಿಗೆ ಅಂತ ಅಕೌಂಟ್ ಕಂಪ್ಲೀಟಾಗಿ ಲಾಕ್. ಮತ್ತೆ ಇವನಿಂದ ಬೈಕ್ ಟ್ಯಾಕ್ಸಿ ಕಂಪ್ನಿಗಳಲ್ಲಿ ಅವನ ಹೆಸರಲ್ಲಿ ಆ ಐಡಿಲಿ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಆಗಬಾರ್ದು, ಆ ಮೊಬೈಲ್ ನಂಬರಿಂದ. ಆ ಥರ ಕಂಪ್ಲೀಟಾಗಿ ಲಾಕ್ ಮಾಡಬೇಕು. ಅವಾಗ ಮಾತ್ರ ಇಂಥವ್ರಿಗೆ ಬುದ್ಧಿ ಕಲ್ಸೋಕ್ಕಾಗುತ್ತೆ. ಅವಾಗ ಏನಾಗುತ್ತೆ, ಇವರು ಆ ನಂಬರಿಂದ ಬುಕ್ಕಿಂಗ್ ಮಾಡೋಕ್ಕಾಗಲ್ಲ, ಫೇಕ್ ಆರ್ಡ್ರ್ ಬರಲ್ಲ, ಕಸ್ಟಮರ್ ರೈಡರ್ಗಳಿಗೆ ಅದೇ ಥರ ತೊಂದರೆ ಆಗಲ್ಲ. ಇದು ಒಂದು ಮೇಯ್ನ್ ಪ್ರಾಬ್ಲಮ್. ಇದು ಮಾಡಿದ್ರೆ ಮಾತ್ರನೇ ಬೈಕ್ ಟ್ಯಾಕ್ಸಿ ರೈಡರ್ಸು ನೆಮ್ಮದಿಯಾಗಿ ಕೆಲಸ ಮಾಡ್ತಾರೆ. ಮುಂದಕ್ಕೆ ಈ ಫೇಕ್ ಆರ್ಡ್ರ್ಗಳಿಂದ ಭಯ ಬೀಳ್ತಾರಲ್ಲ, ಸ್ವಲ್ಪ ಗಲಾಟೆ ಮಾಡೋದು, ಕಿರಿಕ್ ಮಾಡೋದು, ರ್ಯಾಬ್ರಿ ಮಾಡೋರು, ಇಂಥವರೆಲ್ಲ ಅವಾಯ್ಡ್ ಆಗ್ತಾರೆ. ಏಕೆಂದರೆ ಸುಮಾರು ಜನ ಯಾವುದೋ ಒಂದು ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಸಿಮ್ ತೊಗೊಂಡ್ಬಿಟ್ಟಿರ್ತಾರೆ. ಸಿಮ್ ತೊಗೊಂಡು ಅವರೇನು ಅದನ್ನು ಡೈಲಿ ಪರ್ಸ್ನಲ್ ಯೂಸ್ ಮಾಡಲ್ಲ. ಅವ್ರು ಯೂಸ್ ಮಾಡೋದೇನು ಬರೀ ಈ ಥರ ಫೇಕ್ ಆರ್ಡ್ರ್ಗಳು ಹಾಕ್ಕೊಂಡು ತೊಂದರೆ ಕೊಟ್ಕೊಂಡು ಇಂಥವ್ರಿಗೆ ಮಾತ್ರ ಯೂಸ್ ಮಾಡೋಕ್ಕೆ ಅದನ್ನು ಸಿಮ್ ಇಟ್ಕೊಂಡಿರ್ತಾರೆ. ಅವ್ರ ಪರ್ಸ್ನಲ್ಗೆ ಸಪ್ರೇಟ್ ಇರುತ್ತೆ ಸಿಮ್. ಆ ಐಡಿಗಳಲ್ಲೆಲ್ಲ ಇವರು ಫೇಕ್ ಮಾಡೋಕ್ಕಾಗಲ್ಲ. ಆ ಐಡಿಲಿ ಫೇಕ್ ಮಾಡಿದ್ರೆ ಅವರೆಲ್ಲರೂ ಹೋಗ್ಬೇಕಂದ್ರೆ ಒಂದು ಕಡೆಯಿಂದ ಅವ್ರ ಕಡೆಯಲ್ಲಿ ಅವ್ರ ರಿಲೇಷನ್ ಎಲ್ಲರೂ ಹೋಗ್ಬೇಕಂದಾಗ ಬುಕ್ ಮಾಡಲೇಬೇಕಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಇವ್ರು ಏನು ಮಾಡ್ತಾರೆ, ಈ ಥರ ಫೇಕ್ ಆರ್ಡರ್ ಮಾಡೋಕ್ಕೋಸ್ಕರನೇ ಒಂದು ಸಿಮ್ ತಗೊಂಡು ಇದೇ ಕೆಲಸ ಮಾಡ್ತಾ ಇರ್ತಾರೆ. ಇಂಥ ಐಡಿಗಳನ್ನ ಪರ್ಮನೆಂಟಾಗಿ ಬ್ಲಾಕ್ ಮಾಡಬೇಕು. ಅವಾಗೇನಾಗುತ್ತೆ, ಈ ರ್ಯಾಬ್ರಿ ಮಾಡ್ತಾರಲ್ಲ ಇವರೆಲ್ಲ ಆಲ್ಮೋಸ್ಟ್ 100ಕ್ಕೆ 80% ಕಂಟ್ರೋಲ್ ಆಗ್ತಾರೆ. ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ, ಡೆಲಿವರಿ ಬಾಯ್ಸ್ಗೆ ತೊಂದರೆ ಕೊಡ್ತಾರಲ್ಲ ನೈಟಲ್ಲಿ, ಇಂಥರೆಲ್ಲ ಕಂಪ್ಲೀಟಾಗಿ ಸ್ಟಾಪ್ ಆಗ್ತಾರೆ. ಮುಂದಕ್ಕೆ ಈ ಒಂದು ರೂಲ್ಸ್ನ ಜಾರಿ ಮಾಡಲೇಬೇಕು ಈ ಕಂಪ್ನಿಯವನು, ಇಲ್ಲಾಂದರೆ ತುಂಬ ಪ್ರಾಬ್ಲಮ್. ಯಾಕಂದರೆ ಕಂಪ್ನಿಗೆ ಎಲ್ಲ ಡೀಟೇಲ್ಸ್ ಅವನ ಹತ್ರ ಇರುತ್ತೆ. ಇವ್ರು ರೆಗ್ಯುಲರಾಗಿ ಐಡಿಯಿಂದ ಆರ್ಡ್ರ್ ಬುಕ್ ಮಾಡ್ತಾಯಿಲ್ಲ, ಇಲ್ಲ ಬರೀ ಇದೇ ಕೆಲಸ ಮಾಡ್ತಾನೆ, ಫೇಕ್ ಆರ್ಡ್ರ್ ಹಾಕೋದು, ಕ್ಯಾನ್ಸಲ್ ಮಾಡೋದು ಅಂತವ ಮಾಡಬೇಕು. ಇನ್ನು ಕೆಲವರು ಇರ್ತಾರೆ ಕಸ್ಟಮರು, 3 ಆ್ಯಪ್ ಇಟ್ಕೊಂಡಿರ್ತಾರೆ, ರಾಪಿಡೋ, ಓಲಾ, ಊಬರು, 3 ಬುಕ್ ಮಾಡಿಬಿಡ್ತಾರೆ ಒಂದೇ ಸಲ. ಯಾವ ರೈಡರ್ ಬೇಗ ಬರ್ತಾನೆ ಅದರಲ್ಲಿ ಹತ್ಕೊಂಡು ಹೋಗ್ಬಿಡೋದು. ಇನ್ನು ಮಿಕ್ಕಿದವ 2 ಕ್ಯಾನ್ಸಲ್ಲೂ ಮಾಡಲ್ಲ, ಇಲ್ಲ ಕಸ್ಟಮರ್ ಪಿಕಪ್ ಲೊಕೇಶನ್ಗೆ ಹೋಗಿ ರೈಡರ್ ಪಿಕಪ್ಗೆ ಕಾಲ್ ಮಾಡಿದ್ಮೇಲೆ ಕ್ಯಾನ್ಸಲ್ ಮಾಡೋದು, ಫೋನ್ ಎತ್ತಲ್ಲ. ಈ ಥರ ಸಮಸ್ಯೆ, ಈ ಥರದ್ದು ಸುಮಾರು ಜನ ಮಾಡ್ತಾರೆ. ಜೆನ್ಯೂನ್ ಕಸ್ಟಮರ್ ಇವರು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇವರು ಅರ್ಜೆಂಟ್ಗೆ ಹೋಗೋಕ್ಕೋಸ್ಕರ ರೈಡರ್ಗಳನ್ನ ಆಟ ಆಡಿಸ್ತಾರೆ. ಯಾರೋ ಒಬ್ಬ ಬೇಗ ಬರ್ತಾನೆ, ಯಾರೋ ಒಬ್ಬ ತಪ್ಪು ಮಾಡ್ಬೋದು, ಅಕ್ಸೆಪ್ಟ್ ಮಾಡ್ಕೊಂಡು ಇಲ್ಲ ಹೋಗ್ದಂಗೆ ಇರ್ಬೋದು, ಆಮೇಲೆ ಎಷ್ಟೊತ್ತಾದ್ಮೇಲೆ ಕ್ಯಾನ್ಸಲ್ ಮಾಡ್ಬೋದು. ಈ ಥರ ಯಾರೋ ಒಬ್ಬ ಮಾಡ್ತಾರೆ ರೈಡರ್, ಎಲ್ಲರೂ ಮಾಡಲ್ಲ. ನಾವೆಲ್ಲ ಕಸ್ಟಮರ್ ಅದೇ ಥರ ಇದ್ದಾರೆ, ಎಲ್ಲ ರೈಡರ್ ಇದೇ ಥರ ಅಂತ ಹೇಳೋಕ್ಕಲ್ಲ. ಎಲ್ಲ ರೈಡರ್ ಕಡೆಯಿಂದ ಕೆಲವೊಂದು ಟೈಮ್ ಮಿಸ್ಟೇಕ್ ಆಗುತ್ತೆ, ಕಸ್ಟಮರ್ ಕಡೆಯಿಂದ ಮಿಸ್ಟೇಕ್ ಆಗುತ್ತೆ. ಬಟ್ ಎರಡೂ ಹೇಳ್ತಾ ಇದ್ದೀನಿ. ಈ ಥರ ಕಸ್ಟಮರ್ಗಳು ಮಾಡ್ತಾರಲ್ವ, ಪ್ರತಿದಿನ ಮಾಡ್ತಾರೆ ಇವರು. ಕೆಲವರೊಬ್ರು ಇದ್ದಾರೆ, ಎಲ್ಲರೂ ಅದೇ ಥರ ಮಾಡಲ್ಲ. ಕೆಲವೊಬ್ಬರು ಅರ್ಜೆಂಟ್ ಹೋಗಬೇಕು, ಬೇಗ ಬುಕ್ ಮಾಡಿದ ತಕ್ಷಣ ರೈಡರ್ ಅವ್ನ ಪಕ್ಕದ ಮನೇಲಿ ಇರಬೇಕು, ಬಂದುಬಿಡ್ಬೇಕು ಅವನಿಗೆ. ಈ ಥರ ಕಸ್ಟಮರ್ ಇರ್ತಾರೆ. ಇಂಥವ್ರಿಗೆ ಏನು ಮಾಡಬೇಕು, ಪೆನಾಲ್ಟಿ ಜಾಸ್ತಿ ಹಾಕಬೇಕು. ಪದೇ ಬುಕ್ ಮಾಡೋದು, ಯಾವ ರೈಡರ್ ಬೇಗ ಬರ್ತಾರೆ ಅವ್ನು ಎತ್ಕೊಂಡು ಹೋಗೋದು, ಮತ್ತೆ ಇನ್ನೊಂದು ಮಿಕ್ಕಿದ ಕ್ಯಾನ್ಸಲ್ ಮಾಡೋದು, ಈ ಥರ ಮಾಡ್ತಾ ಇರ್ತಾರಲ್ವ, ಅವ್ರಿಗೆ ಪೆನಾಲ್ಟಿ ಹಾಕಬೇಕು. ಬೇಡ, ಐಡಿ ಲಾಕ್ ಮಾಡೋದು ಬೇಡ, ಇವರಿಗೆ ಪೆನಾಲ್ಟಿ ಜಾಸ್ತಿ ಬೀಳಬೇಕು. ಪೆನಾಲ್ಟಿ ಜಾಸ್ತಿ ಬಿದ್ದಾಗ ಏನಾಗುತ್ತೆ, ನೆಕ್ಸ್ಟ್ ಬುಕ್ ಮಾಡ್ಬೇಕಾದ್ರೆ ಒಂದೇ ಬುಕ್ ಮಾಡ್ತಾರೆ. ಯಾವ್ದಾದ್ರು ಒಂದು ಸಿಂಗಲ್ ಆ್ಯಪ್ ಬುಕ್ ಮಾಡ್ತಾನೆ, ಬರೋವರೆಗೂ ರೈಡರ್ ವೆಯ್ಟ್ ಮಾಡ್ತಾನೆ, ಮುಚ್ಕೊಂಡು ಅವ್ನ ಗಾಡೀಲಿ ಹೋಗ್ತಾನೆ. ಈ ಥರ ಕ್ಯಾನ್ಸಲೇಷನ್ ಮಾಡಲ್ಲ. ಅದಕ್ಕೋಸ್ಕರ ಇಂಥ ಕಸ್ಟಮರ್ಗಳಿಗೆ ಈ ಥರ ಒಂದು ಹೊಸ ರೂಲ್ಸ್ ಜಾರಿ ಮಾಡಬೇಕು, ಜೆನ್ಯೂನ್ ಕಸ್ಟಮರ್ಗೆ. ಇಲ್ಲ ಅಂದರೆ ಏನಾಗುತ್ತೆ, ಈ ಥರ ಸಮಸ್ಯೆಗಳನ್ನ ರೈಡರ್ ಪದೇ ಎದುರಿಸ್ತಲೇ ಇರಬೇಕಾಗತ್ತೆ. ಬುಕ್ ಮಾಡೋದು, ಅಲ್ಲಿ ಹೋದ್ರೆ ಕ್ಯಾನ್ಸಲ್ ಆಗೋದು, ಇಲ್ಲ ಯಾರೋ ಒಬ್ಬರು ಫೇಕ್ ಆರ್ಡರ್ ಹಾಕೋದು, ಅಲ್ಲಿ ಅವ್ನು ಹಿಡ್ಕೊಳೋದು, ರ್ಯಾಬ್ರಿ ಮಾಡೋದು, ಕಿತ್ಕೊಂಡು ಹೊಡೆಯೋದು, ಈ ಥರ ಎಲ್ಲ ಘಟನೆಗಳು ಪ್ರತಿನಿತ್ಯ ರೈಡರ್ಗಳಿಗೆ ಬೇಜಾನ್ ಪ್ರಾಬ್ಲಮ್ ಆಗ್ತಾ ಇದೆ. ಇದು ಕಸ್ಟಮರ್ ಕಡೆಯಿಂದ ಮಿಸ್ಟೇಕ್ ಇದೆ. ಇನ್ನು ರೈಡರ್ ಕಡೆಯಿಂದ ಮಿಸ್ಟೇಕ್ ಆಗುತ್ತೆ, ಇಲ್ಲ ಅಂತ ಹೇಳ್ತಲ್ಲ. ಕೆಲವೊಂದ್ಸಲಿ ರೈಡರ್ ಆರ್ಡ್ರ್ ಅಕ್ಸೆಪ್ಟ್ ಮಾಡ್ಕೊತಾರೆ, ಮೂವಿಂಗೇ ಆಗಲ್ಲ. ನಾನು ಎಷ್ಟೋ ಸರಿ ಬುಕ್ ಮಾಡ್ತೀನಿ, ಎಲ್ಲರೂ ಹೋಗ್ಬೇಕಂದಾಗ ಬೈಕು ಇಲ್ಲ ಆಟೋ ಯಾವ್ದಾರು ಆಗಿರ್ಬೋದು, ಬೈಕು ಅಷ್ಟೇ ಬುಕ್ ಮಾಡಿ ಅಕ್ಸೆಪ್ಟ್ ಮಾಡ್ಕೊತಾರೆ. ಬರ್ತೀನಿ ಅಂತಾರೆ, 2 ಮಿನಿಟ್ಸ್ ಬರೋದೇ ಇಲ್ಲ. ಎಷ್ಟೋ ಹೊತ್ತಾದ್ಮೇಲೆ 5 ನಿಮಿಷ 10 ನಿಮಿಷ ಬಿಟ್ಟು ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಇದು ಸುಮಾರು ಸಲ ರೈಡರ್ಗಳು ಮಿಸ್ಟೇಕ್ ಮಾಡ್ತಕ್ಕಂಥ ತಪ್ಪು ಇವ್ರ ಕಡೆಯಿಂದನೂ ಆಗುತ್ತೆ.
ಇದೇನಕ್ಕೆ ಮಾಡ್ತಾರೆ ಅಂತ ಅದನ್ನು ಒಂದು ರೀಸನ್ ಕೊಡ್ತೀನಿ. ಇವರು 3-4 ಆ್ಯಪ್ ಇಟ್ಕೊಂಡಿರ್ತಾರೆ. ಯಾವುದೋ ಫಸ್ಟ್ ಒಂದು ಬೈಕ್ ಟ್ಯಾಕ್ಸಿ ಎತ್ಕೊಂಡ್ಬಿಡ್ತಾರೆ. ಇನ್ನೇನು ಪಿಕಪ್ಗೆ ಒಂದು 5 ನಿಮಿಷ ವೆಯ್ಟ್ ಮಾಡ್ತಾರೆ. ಆಮೇಲೆ ಯಾವ್ದಾದ್ರು ಇನ್ನೊಂದು ಆರ್ಡರ್ ಬೀಳುತ್ತಾ ನೋಡೋಣ ಅಂತ, ಯಾವ್ದಾದ್ರು ಇನ್ನೂ ಬೇರೆ ಇರ್ತಾವಲ್ಲ ಕಮರ್ಷಿಯಲ್ ಮೆಟೀರಿಯಲ್, ಪೋಟ್ರು, ಅಂಕಲ್ಲು ಈ ಥರದವೆಲ್ಲ. ಬೇರೆ ಯಾವ್ದಾದ್ರು ಆರ್ಡ್ರ್ ಇನ್ನೊಂದು ಲಾಂಗ್ ಬಿದ್ದುಬಿಡ್ತು, ಇಲ್ಲ ಬೇರೆ ರೂಟ್ ಎಲ್ಲಾದ್ರು ಬಿದ್ದುಬಿಡ್ತು ದೊಡ್ಡ ಆರ್ಡ್ರ್, ಅವಾಗ ಏನು ಮಾಡ್ಬಿಡ್ತಾರೆ, 10 ನಿಮಿಷ ಆದಮೇಲೆ ಈ ಬೈಕ್ ಟ್ಯಾಕ್ಸಿ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತಾರೆ, ಆ ಮೆಟೀರಿಯಲ್ ಪಿಕಪ್ ಮಾಡಕ್ಕೆ ಹೋಗ್ತಾರೆ. ಈ ಥರ ಸಮಸ್ಯೆ ರೈಡರ್ಗಳು ಜಾಸ್ತಿ ಮಾಡ್ತಾರೆ. ಅದೇ ಹೇಳ್ತಾ ಇಲ್ವಾ, ಬೈಕ್ ಟ್ಯಾಕ್ಸಿ ಆರ್ಡ್ರ್ ಅಕ್ಸೆಪ್ಟ್ ಮಾಡಿ ಇಟ್ಕೊಳೋದು, 10 ನಿಮಿಷ ಆದ್ರೂ ಪಿಕಪ್ಗೆ ಹೋಗಲ್ಲ. ಆಮೇಲೆ ಏನಾಗುತ್ತೆ, ಬೇರೆ ಯಾವುದೋ ಇನ್ನೊಂದು ಪೋಟ್ರ್ ಯಾವ್ದಾರು ಆರ್ಡರ್ ಬಿದ್ದರೆ ಅದೇ ಎತ್ಕೊಂಡ್ಬಿಡ್ತಾರೆ, ಇದನ್ನು ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಈ ಥರ ಆದ ಕಸ್ಟಮರ್ಗಳು ಅದಕ್ಕೋಸ್ಕರನೇ ಮಾಡೋದು, 2-3 ಆ್ಯಪ್ ಬುಕ್ ಮಾಡ್ತಾರೆ, ಯಾವ ರೈಡರ್ ಬೇಗ ಬರ್ತಾರೆ ಅದ್ರಲ್ಲಿ ಹತ್ಕೊಂಡು ಹೋಗ್ಬಿಡ್ತಾರೆ. ಈ ಥರ ಸಮಸ್ಯೆ ರೈಡರ್ ಕಡೆಯಿಂದನೂ ಆಗ್ತಾ ಇರೋದ್ರಿಂದನೇ ಕಸ್ಟಮರು ಅದೇ ಥರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ರೈಡರು ನೀವು 100% ಕನ್ಫರ್ಮ್ ಪಿಕಪ್ಗೆ ಹೋಗ್ತೀನಿ, ನಾನು ಈ ಕಸ್ಟಮರ್ನ ಪಿಕಪ್ ಮಾಡ್ತೀನಿ ಅಂದರೆ ಮಾತ್ರ ಆರ್ಡ್ರ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಇಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನೀವು 10 ನಿಮಿಷ ವೆಯ್ಟ್ ಮಾಡಿ ಕ್ಯಾನ್ಸಲ್ ಮಾಡಿದರೆ ಆ ಕಸ್ಟಮರ್ ಎಲ್ಲೋ ಎಮರ್ಜೆನ್ಸಿ ಹೋಗೋರಿರ್ತಾರೆ, ಒಂದು ಮೆಡಿಕಲ್ಗೋ ಇಲ್ಲ ಒಂದು ಮೆಟ್ರೋಗೆ ಹೋಗೋರಿರ್ತಾರೆ, ಎಲ್ಲೋ ಬಸ್ಗೆ ಹೋಗೋರಿರ್ತಾರೆ. ಅವೇನಾದ್ರು ಬಸ್ಸು ಅವ್ರಿಗೆ ಮಿಸ್ ಆದರೆ ಪಾಪ ಅವ್ರ ಕೆಲಸ ಎಲ್ಲ ವೇಸ್ಟ್ ಅಲ್ವಾ. ಅದಕ್ಕೋಸ್ಕರ ನೀವು ಹೋಗ್ತೀರಿ ಅಂದರೆ ಕಸ್ಟಮರ್ನ ಆರ್ಡ್ರ್ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಬೇಡ. ನೀವು ಫಸ್ಟ್ ಅದಕ್ಕೋಸ್ಕರ ಹೇಳ್ತಾರೆ, ಪೋಟ್ರಲ್ಲೋ ಅಂಕಲಲ್ಲೋ ಒಂದು ಆರ್ಡ್ರ್ ಎತ್ಕೊಳ್ಳಿ ಹೋಗೋ ರೂಟಿಗೆ, ಅದಾದ ನಂತರ ಬೈಕ್ ಟ್ಯಾಕ್ಸಿ ಎತ್ಕೊಳ್ಳಿ, ಅವಾಗ ಇಮಿಡಿಯೇಟಾಗಿ ಪಿಕಪ್ ಆಗುತ್ತೆ, ಇಮಿಡಿಯೇಟಾಗಿ ಹೋಗ್ಬೋದು. ನೀವು ಫಸ್ಟೇ ಬೈಕ್ ಟ್ಯಾಕ್ಸಿ ಎತ್ತಿಟ್ಕೊಂಡು ಆನಂತರ ಪೋಟ್ರಿಗೆ ವೆಯ್ಟ್ ಮಾಡಿದರೆ ಕಸ್ಟಮರ್ ವೆಯ್ಟ್ ಮಾಡಲ್ಲ, ಅವರೆಲ್ಲ ಅರ್ಜೆಂಟ್ ಹೋಗೋ ಇರ್ತಾರಲ್ವಾ. ಹಾಗಾಗಿ ಯಾವುದೇ ಕಾರಣಕ್ಕೆ ಅವರು ವೆಯ್ಟು ಮಾಡಲ್ಲ, 1 ನಿಮಿಷ 2 ನಿಮಿಷ ಅಷ್ಟೇ. ಇಲ್ಲ ಅವ್ರು ಕ್ಯಾನ್ಸಲ್ ಮಾಡ್ಬೋದು, ಇಲ್ಲ ನೀವೇ ಕ್ಯಾನ್ಸಲ್ ಮಾಡಬೇಕಾಗತ್ತೆ. ಈ ಥರ ಸಮಸ್ಯೆ ರೈಡರ್ ಕಡೆಯಿಂದನೂ ಜಾಸ್ತಿ ಆಗುತ್ತೆ, ಅದರಿಂದ ಕಸ್ಟಮರ್ ಹಂಗೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಬಟ್ ಜಾಸ್ತಿ ರೈಡರ್ ಕಡೆಯಿಂದ ಆಗಲ್ಲ, ಕಸ್ಟಮರ್ಗಳೇ ಜಾಸ್ತಿ ಕ್ಯಾನ್ಸಲೇಷನ್ ಮಾಡೋದು ತುಂಬ ನೋಡ್ತಿರ್ತೀವಲ್ಲ ನಾವು. ಬೇಕಂತಲೇ ಕೆಲವರು ಬುಕ್ ಮಾಡಿ ಕ್ಯಾನ್ಸಲ್ ಮಾಡ್ತಾರೆ, ಇಲ್ಲ 2-3 ಆ್ಯಪ್ ಬುಕ್ ಮಾಡಿ ಹತ್ರ ಹೋದ್ಮೇಲೆ ಕ್ಯಾನ್ಸಲ್ ಮಾಡೋದು, ಇಲ್ಲ ಅವ್ರು ರೆಡಿನೇ ಆಗಿರಲ್ಲ ಕಸ್ಟಮರು, ಅಡ್ವಾನ್ಸ್ ಬುಕ್ ಮಾಡಿಬಿಡ್ತಾರೆ, ರೈಡರ್ ಯಾರು ಸಿಗಲ್ಲ ಅಂತವ. ಇನ್ನೇನು ಈ ನಿಯರೆಸ್ಟ್ ಇಮಿಡಿಯೇಟ್ ರೈಡರ್ ಇರ್ತಾನೆ, ಹೋದ ತಕ್ಷಣ ಸಡನ್ ಅಂತ ಕಾಲ್ ಮಾಡ್ತಾನೆ, ಬೈಕ್ ಟ್ಯಾಕ್ಸಿ ಅಂತ ಹೇಳಿದ ತಕ್ಷಣ ಪಟ್ ಅಂತ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಯಾಕೆಂದರೆ 10 ನಿಮಿಷ 15 ನಿಮಿಷ ಇನ್ನೂ ರೆಡಿ ಆಗೋದಿರುತ್ತೆ. ರೈಡರ್ ಹೋಗಿ ಅರೈಡ್ ಆಗಿರ್ತಾರೆ, ಅರೈಡ್ ಆದಮೇಲೆ ಗೊತ್ತಿರಬೇಕು ನಿಮಗೆ 3 ನಿಮಿಷ ಟೈಮು. ಆ 3 ನಿಮಿಷ ಮೇಲೆ ಏನಾದ್ರು ವೆಯ್ಟಿಂಗ್ ಆದರೆ 1 ನಿಮಿಷಕ್ಕೆ ₹2 ಥರ ವೆಯ್ಟಿಂಗ್ ಟೈಮ್ ಬರುತ್ತೆ. ಅವ್ನು 10 ನಿಮಿಷ 15 ನಿಮಿಷ ವೆಯ್ಟ್ ಮಾಡಿದ್ರೆ ₹30 ಎಕ್ಸ್ಟ್ರಾ ಮತ್ತೆ ವೆಯ್ಟಿಂಗ್ ಟೈಮ್ ಬಿದ್ದುಬಿಡ್ತು. ಅದಕ್ಕೋಸ್ಕರ ಏನು ಮಾಡ್ಬಿಡ್ತಾರೆ ರೈಡರ್ ಕಸ್ಟಮರ್ಗಳು, ಮತ್ತೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ, ಮತ್ತೆ ರೆಡಿ ಆದಮೇಲೆ ಇನ್ನೊಂದು ರೀಬುಕ್ ಮಾಡ್ತಾರೆ. ಈ ಥರ ಸಮಸ್ಯೆ ರೈಡರ್ಗಳಿಗೆ ಪ್ರಾಬ್ಲಮ್ ಜಾಸ್ತಿ ಆಗ್ತಾಯಿತ್ತು. ಅದ್ಕಾರ್ಡ್ ಹಾಕೋರಿಗಂತ ಕಂಪ್ಲೀಟಾಗಿ ಐಡಿ ಬ್ಲಾಕ್ ಮಾಡಲೇಬೇಕು ಅಗ್ರಿಗೇಟ್ ಕಂಪ್ನಿಯವರು, ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ರೈಡರ್ಗಳು ಹೆಚ್ಚು ಸಮಸ್ಯೆ ಎದುರಿಸಬೇಕಾಗುತ್ತೆ. ಇದು ನಮ್ಮ ಅನಿಸಿಕೆ. ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸ್ ತಿಳಿಸಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.